ಹಾಯ್ ಫ್ರೆಂಡ್ಸ್, ಮಂಡ್ಯ ರಾಜಕೀಯದಲ್ಲಿ ಪಳಪಳ ಹೊಳೆಯುತ್ತಿರೋ ಚಲುವರಾಯಸ್ವಾಮಿ ಯಾರು? ಇವರ ರಾಜಕೀಯ ಹಾದಿ ಹೇಗಿದೆ? ಇವರು ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ ಸೇರಿದ್ದು ಯಾಕೆ? ಕುಚಿಕು ಕುಮಾರಸ್ವಾಮಿ ವಿರುದ್ಧನೇ ಸಮರ ಸಾರಿದ್ದು ಯಾಕೆ? 2019ರಲ್ಲಿ ಸುಮಲತಾ ಗೆಲ್ಲಲು ಇವರೇ ಕಾರಣನಾ? ಇವರ ಹೆಂಡತಿ ಮಕ್ಕಳು ಯಾರು? ಎಷ್ಟು ಆಸ್ತಿ ಮಾಡಿದ್ದಾರೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. 1960ರ ಜೂನ್ 1ರಂದು ಜನನ. ಚಲುವರಾಯಸ್ವಾಮಿ 1960ರ ಜೂನ್ 1ರಂದು ಜನಿಸಿದ್ರು. ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಇಜ್ಜಲಘಟ್ಟದ ಸಣ್ಣ ಹಳ್ಳಿ ಇವರ ಹುಟ್ಟೂರು. ತಂದೆ ನರಸಿಂಹೇಗೌಡ, ತಾಯಿ ಸಾಕಮ್ಮ. ಇವರದ್ದು ಒಕ್ಕಲಿಗ ಕುಟುಂಬ. ರೈತ ಕುಟುಂಬದಲ್ಲಿ ಜನಿಸಿದ ಇವರು 1ರಿಂದ 4ನೇ ಕ್ಲಾಸ್ ತನಕ ತಮ್ಮ ಗ್ರಾಮದಲ್ಲೇ ಓದಿದ್ರು. ನಂತರ ನಾಗಮಂಗಲ ತಾಲೂಕಿನ ಸರ್ಕಾರಿ ಶಾಲೆಯಲ್ಲಿ 5ರಿಂದ 7ನೇ ಕ್ಲಾಸ್ ವರೆಗೆ ಓದಿದ್ರು. 8ರಿಂದ 10ನೇ ಕ್ಲಾಸ್ ವರೆಗೆ ತುಮಕೂರಿನ ಸಿದ್ಧಗಂಗಾ ಪ್ರೌಢಶಾಲೆಯಲ್ಲಿ ಓದಿದ್ರು. ನಂತರದಲ್ಲಿ 1978, 1983ರ ಸಾಲಿನಲ್ಲಿ ಕೆಆರ್ ಪೇಟೆಯ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಸಿವಿಲ್ ಇಂಜಿನಿಯರಿಂಗ್ ನಲ್ಲಿ ಡಿಪ್ಲೊಮಾ ಪದವಿ ಪಡೆದುಕೊಂಡ್ರು. ಮೊದಲಿನಿಂದಲೂ ರಾಜಕೀಯ ಪ್ರೀತಿ. ಎನ್ ಚಲುವರಾಯಸ್ವಾಮಿ ಮೊದಲಿನಿಂದಲೂ ರಾಜಕೀಯದಲ್ಲಿ ಗುರುತಿಸಿಕೊಂಡು ಬಂದಿದ್ರು. ಆಗ ಅಸ್ತಿತ್ವದಲ್ಲಿದ್ದ ಜನತಾದಳದ ಸಕ್ರಿಯ ಕಾರ್ಯಕರ್ತರಾಗಿದ್ರು. ಸ್ಥಳೀಯ ಮಟ್ಟದ ರಾಜಕಾರಣದಿಂದ ಹಂತ ಹಂತವಾಗಿ ಬೆಳೆದು ಬಂದ್ರು. ಇವರು 34ನೇ ವಯಸ್ಸಿನಲ್ಲಿ ಅಂದ್ರೆ 1994ರಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ಆಯ್ಕೆ ಆದ್ರು. 1996-97ರ ಟೈಮ್ನಲ್ಲಿ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷರು ಆದ್ರು. 1999ರಲ್ಲಿ ರಾಜ್ಯ ರಾಜಕಾರಣಕ್ಕೆ ಕಾಲಿಟ್ರು ಚಲುವರಾಯಸ್ವಾಮಿ. 1999ರಲ್ಲಿ ವಿಧಾನಸಭೆ ಪ್ರವೇಶ. ಅದು 1999. ಆಗಷ್ಟೇ ಜನತಾದಳ ಒಡೆದು ರಾಜ್ಯದಲ್ಲಿ ಜಾತ್ಯತೀತ ಜನತಾದಳ ಹುಟ್ಟಿಕೊಂಡಿತ್ತು. ಆಗ ದೇವೇಗೌಡರ ನೇತೃತ್ವದ ಜೆಡಿಎಸ್ಗೆ ಚಲುವರಾಯಸ್ವಾಮಿ ಜೈ ಅಂದ್ರು. ನಾಗಮಂಗಲ ಕ್ಷೇತ್ರದಿಂದ ವಿಧಾನಸಭೆ ಚುನಾವಣೆಗೆ ಸ್ಪರ್ಧಿಸಿದ್ರು. ಮೊದಲ ಪ್ರಯತ್ನದಲ್ಲೇ ವಿನ್ ಕೂಡ ಆದ್ರು. ವಿಧಾನಸಭೆ ಮೆಟ್ಟಿಲು ಹತ್ತಿದ್ರು. 2004ರಲ್ಲಿ ಮತ್ತೆ ಅದೇ ಕ್ಷೇತ್ರದಲ್ಲಿ ಸ್ಪರ್ಧಿಸಿ 2ನೇ ಬಾರಿಗೆ ಗೆಲುವಿನ ರುಚಿ ನೋಡಿದ್ರು. ಆಗ ರಾಜ್ಯದಲ್ಲಿ ಜೆಡಿಎಸ್ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ರಚನೆಯಾಗಿತ್ತು. ಸಿಎಂ ಧರಂ ಸಿಂಗ್ ಸಂಪುಟದಲ್ಲಿ ಚಲುವರಾಯಸ್ವಾಮಿ ಆರೋಗ್ಯ ಸಚಿವರಾಗಿ ಕೆಲಸ ಮಾಡಿದ್ರು. ಇದಾದ್ಮೇಲೆ ಕುಮಾರಸ್ವಾಮಿ ಕ್ರಾಂತಿ ಮಾಡಿ ಬಿಜೆಪಿ ಜೊತೆ 2020 ಸರ್ಕಾರ ರಚಿಸಿದ್ರು. ಆಗ ಅದರಲ್ಲೂ ಕೂಡ ಚಲುವರಾಯಸ್ವಾಮಿಗೆ ಸಾರಿಗೆ ಸಚಿವ ಸ್ಥಾನ ಒಲಿದು ಬಂತು. 2008ರಲ್ಲಿ ಸೋಲು, ಎಚ್ಡಿಕೆ ಮೇಲೆ ಸಿಟ್ಟು. 2008ರ ವಿಧಾನಸಭೆ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಚಲುವರಾಯಸ್ವಾಮಿ ಸೋಲಿನ ರುಚಿ ನೋಡಿದ್ರು. ಕಾಂಗ್ರೆಸ್ನ ಸುರೇಶ್ ಗೌಡ ವಿರುದ್ಧ ಸೋಲು ಕಂಡಿದ್ರು. ಆ ಚುನಾವಣೆಯಲ್ಲಿ ಜೆಡಿಎಸ್ ಹೀನಾಯ ಪ್ರದರ್ಶನ ನೀಡಿತ್ತು. ಅದಕ್ಕೆ ಕಾರಣ ಕುಮಾರಸ್ವಾಮಿ ಯಡಿಯೂರಪ್ಪಗೆ ಮಾಡಿದ ನಂಬಿಕೆ ದ್ರೋಹವಾಗಿತ್ತು. ಈ ರೀತಿಯ ನಂಬಿಕೆ ದ್ರೋಹ ಚಲುವರಾಯಸ್ವಾಮಿಗೂ ಇಷ್ಟವಾಗ್ಲಿಲ್ಲ. ಆಗಿಂದಲೇ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಒಂದು ರೀತಿಯ ಮುನಿಸು ಶುರುವಾಯಿತು. ಜೊತೆಗೆ ಚಲುವರಾಯಸ್ವಾಮಿ ಅವರನ್ನ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರು ಕೂಡ ಆಫರ್ ಕೊಟ್ಟು ಕರೆದ್ರು. ಯಡಿಯೂರಪ್ಪ ಅಂತೂ ಡಿಸಿಎಂ ಮಾಡ್ತೀನಿ ಬಾ ಅಂತ ಕರೆದಿದ್ರಂತೆ. ಆದ್ರೆ ಚಲುವರಾಯಸ್ವಾಮಿ ಜೆಡಿಎಸ್ ಬಿಡ್ಲಿಲ್ಲ. 2009ರಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಕಾಂಗ್ರೆಸ್ನ ಪ್ರಬಲ ಎದುರಾಳಿ ಅಂಬರೀಶ್ ರನ್ನೇ ಸೋಲಿಸಿ ಬಿಟ್ರು. 2013ರಲ್ಲಿ ಮತ್ತೆ ವಿನ್, ಮತ್ತೆ ಮುನಿಸು. 2013ರಲ್ಲಿ ವಿಧಾನಸಭೆ ಚುನಾವಣೆ ನಡೆದಾಗ ಮತ್ತೆ ಚಲುವರಾಯಸ್ವಾಮಿ ನಾಗಮಂಗಲ ಕ್ಷೇತ್ರದಿಂದ ಗೆದ್ದು ವಿಧಾನಸೌಧಕ್ಕೆ ಬಂದ್ರು. ಮಂಡ್ಯ ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಟ್ರು. ಆದ್ರೆ ದಿನೇ ದಿನೇ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧದ ಮುನಿಸು ಜಾಸ್ತಿ ಆಗುತ್ತಲೇ ಹೋಯ್ತು. 2016ರ ರಾಜ್ಯಸಭೆ ಚುನಾವಣೆಯಲ್ಲಿ ಚಲುವರಾಯಸ್ವಾಮಿ ಅಡ್ಡ ಮತದಾನ ಮಾಡಿದ್ರು. ಇದರಿಂದ ಪಕ್ಷದ ವರಿಷ್ಠರು ಮತ್ತು ಇವರ ನಡುವಿನ ಮುನಿಸು ತಾರಕಕ್ಕೇರ್ತು. ಅಂತಿಮವಾಗಿ 2018ರ ವಿಧಾನಸಭೆ ಚುನಾವಣೆಗೂ ಮುನ್ನ ಚಲುವರಾಯಸ್ವಾಮಿ ಜೆಡಿಎಸ್ಗೆ ಗುಡ್ ಬೈ ಹೇಳಿದ್ರು, ಕಾಂಗ್ರೆಸ್ ಸೇರಿದ್ರು. ಆದ್ರೆ 2018ರ ಆ ವಿಧಾನಸಭೆ ಚುನಾವಣೆಯಲ್ಲಿ ಸೋಲು ಕಂಡ್ರು.
2019ರಲ್ಲಿ ಸುಮಲತಾ ಪರ ಕೆಲಸ ಮಾಡಿದ್ರ. 2018ರಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಸರ್ಕಾರ ರಚನೆಯಾಯಿತು. ಮೇಲಿಂದ ಎಲ್ಲವೂ ಚೆನ್ನಾಗಿದ್ರು ಒಳಗಿಂದೊಳಗೆ ಮೈತ್ರಿ ವಿರೋಧಿ ಬಣ ಹೊಂದಿತ್ತು. ಅದರಲ್ಲಿ ಸಿದ್ದರಾಮಯ್ಯ ಲೀಡರ್ ಆದ್ರೆ ಚಲುವರಾಯಸ್ವಾಮಿ ಕೂಡ ಆ ಬಣದಲ್ಲಿದ್ರು. ಇದರ ನಡುವೆ 2019ರ ಲೋಕಸಭೆ ಚುನಾವಣೆ ಬಂತು. ಆಗ ಮಂಡ್ಯದಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಕಣಕ್ಕೆ ಇಳಿದ್ರು. ಆದ್ರೆ ಮಂಡ್ಯದ ಬಹುತೇಕ ಕಾಂಗ್ರೆಸ್ ನಾಯಕರಿಗೆ ಇದು ಇಷ್ಟ ಇರಲಿಲ್ಲ. ಅದೇ ಟೈಮಿಗೆ ಸುಮಲತಾ ಅಂಬರೀಶ್ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದ್ರು. ಅವರಿಗೆ ಬಿಜೆಪಿ ಬೆಂಬಲ ನೀಡಿತು. ಇದರ ಜೊತೆಗೆ ಚಲುವರಾಯಸ್ವಾಮಿ ಸೇರಿದಂತೆ ಕಾಂಗ್ರೆಸ್ ನಾಯಕರು ಕೂಡ ಸುಮಲತಾ ಗೆಲುವಿಗೆ ಕೆಲಸ ಮಾಡಿದ್ರು ಅಂತ ಸುದ್ದಿ ಆಗಿತ್ತು. 2023ರಲ್ಲಿ ವಿನ್ ಮತ್ತೆ ಸಚಿವ ಸ್ಥಾನ. 2023ರ ವಿಧಾನಸಭೆ ಚುನಾವಣೆಯಲ್ಲಿ ನಾಗಮಂಗಲ ಕ್ಷೇತ್ರದಿಂದ ಚಲುವರಾಯಸ್ವಾಮಿ ವಿನ್ ಆದ್ರು. ಸಿದ್ದರಾಮಯ್ಯ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರೋ ಇವರು ಸದ್ಯ ಕೃಷಿ ಸಚಿವರಾಗಿ ಕೆಲಸ ಮಾಡ್ತಿದ್ದಾರೆ. ಜೊತೆಗೆ ಮಂಡ್ಯ ರಾಜಕೀಯದಲ್ಲೂ ದೊಡ್ಡ ಮಟ್ಟದ ಹಿಡಿತ ಸಾಧಿಸಿದ್ದಾರೆ. ಕಾಂಗ್ರೆಸ್ ಈ ಸಲ ಮಂಡ್ಯದಲ್ಲಿ ಸ್ಟಾರ್ ಚಂದ್ರುಗೆ ಟಿಕೆಟ್ ಕೊಟ್ಟಿದೆ. ಈ ಸ್ಟಾರ್ ಚಂದ್ರು ಮೊದಲಿನಿಂದಲೂ ಚಲುವರಾಯಸ್ವಾಮಿಗೆ ಆಪ್ತರಾಗಿದ್ರು. ಚಲುವರಾಯಸ್ವಾಮಿ ಒತ್ತಾಯದಿಂದಲೇ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಡಿಕೆ ಶಿವಕುಮಾರ್ ಮಂಡ್ಯದಲ್ಲಿ ಸ್ಟಾರ್ ಚಂದ್ರುಗೆ ಮಣೆ ಹಾಕಿದ್ದಾರೆ. ಚಲುವರಾಯಸ್ವಾಮಿ ಕುಟುಂಬ ಆಸ್ತಿ. ಚಲುವರಾಯಸ್ವಾಮಿ ಧನಲಕ್ಷ್ಮಿ ಅನ್ನೋರನ್ನ ಮದ್ವೆ ಆಗಿದ್ದಾರೆ. ಇವರಿಗೆ ಇಬ್ಬರು ಗಂಡು ಮಕ್ಕಳು ಕೂಡ ಇದ್ದಾರೆ. ಚಲುವರಾಯಸ್ವಾಮಿ ಬಳಿ 71,88,00,000 ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಅದೇ ರೀತಿ 16,45,00,000 ರೂಪಾಯಿ ಮೌಲ್ಯದ ಸಾಲ ಕೂಡ ಇದೆ. 3/4 ಕೆಜಿಯಷ್ಟು ಚಿನ್ನಾಭರಣವೂ ಇದೆ. ಇವರು 2022ನೇ ಸಾಲಿನಲ್ಲಿ ತಮ್ಮ ವಾರ್ಷಿಕ ಆದಾಯ 5,40,00,000 ರೂಪಾಯಿ ಅಂತ ಮಾಹಿತಿ ನೀಡಿದ್ದಾರೆ. ಇನ್ನು ಇವರ ಆಸ್ತಿಯಲ್ಲಿ 27 ಕೋಟಿ ರೂಪಾಯಿಯಷ್ಟು ಪತ್ನಿ ಧನಲಕ್ಷ್ಮಿ ಅವರ ಹೆಸರಲ್ಲಿದೆ. ಜೊತೆಗೆ 2022ನೇ ಸಾಲಿನಲ್ಲಿ ಪತ್ನಿ 39,43,000 ಆದಾಯ ಹೊಂದಿದ್ದಾರೆ. ಈಕೆ ಹೆಸರಲ್ಲಿ 1/4 ಕೆಜಿ ಚಿನ್ನಾಭರಣವಿದೆ. ಇನ್ನು ಇಬ್ಬರ ಆದಾಯದ ಮೂಲ ಬಾಡಿಗೆ, ಪಿಂಚಣಿ, ಬ್ಯಾಂಕ್ ಬಡ್ಡಿ, ಸಿನಿಮಾ ಮಾರಾಟದ ಹಕ್ಕುಗಳು ಅಂತ ಮಾಹಿತಿ ನೀಡಿದ್ದಾರೆ. ಫ್ರೆಂಡ್ಸ್, ಇದು ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ ಸೇರಿ ಮಂಡ್ಯ ರಾಜಕಾರಣವನ್ನ ಕೈವಶ ಮಾಡಿಕೊಳ್ತಿರೋ ಚಲುವರಾಯಸ್ವಾಮಿ ನಡೆದು ಬಂದ ಹಾದಿ. ಇವರ ಬಗ್ಗೆ ನಿಮಗೇನ್ ಅನ್ಸುತ್ತೆ? ಇವರು 2019ರಲ್ಲಿ ಸುಮಲತಾ ಪರವಾಗಿ ಕೆಲಸ ಮಾಡಿದ್ರಾ ಇಲ್ವಾ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಹೇಳಿ. ಅದೇ ರೀತಿ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.